ಕ್ರಾಂತಿ ಬಿಹಾರದಲ್ಲಿ ಪ್ರಾದೇಶಿಕ ಪಕ್ಷಗಳ ಅನಿವಾರ್ಯತೆ ರಾಷ್ಟ್ರೀಯ ಪಕ್ಷಗಳಿಗೆ ಎಷ್ಟಿದೆ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡಿ ತೋರಿಸಿದೆ. ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಸತತ 10ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದರ ಬಗ್ಗೆ ಈಗಲೂ ಕೂಡ ಖಚಿತವಾದಂತಹ ಮಾಹಿತಿ ಬರ್ತಾ ಇಲ್ಲ. ಆದರೆ ಈ ಒಂದು ಗೆಲುವು ಪ್ರಾದೇಶಿಕ ಪಕ್ಷವಾದಂತಹ JDSಗೆ ಮತ್ತು BJPಗೆ ಯಾವ ರೀತಿಯಾದಂತಹ ಸಂಕೇತಗಳನ್ನು ಸೂಚನೆಯನ್ನು ಕೊಡ್ತಾ ಇದೆ ಅನ್ನೋದರ ಒಂದು ಕುತೂಹಲ ನನಗಿದೆ. ಎಸ್ ಉತ್ಕರ್ಷ್ ಎಕ್ಸ್ಪೆಕ್ಟೆಡ್ ನೀವು ಕೂಡ ನಿಮ್ಮ ಆಂತರಿಕ ಸಮೀಕ್ಷೆಯಲ್ಲಿ ಈ ರೀತಿಯಾದಂತಹ 90 ನಂಬರನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ನಾವು 150 ಇಂದ 160 ಸ್ಥಾನಗಳನ್ನು ಗೆಲ್ತೇವೆ ಅನ್ನೋಂಥದ್ದಿತ್ತು. ಆದ್ರೆ ಇವತ್ತು ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ, ಒಂದು ಸುಶಾಸನ್ ಬಾಬು ಅಂತ ಏನು ನಿತೀಶ್ ಕುಮಾರ್ ನಾವೆಲ್ಲ ಕೂಡ ಕರೀತಾ ಇದ್ವಿ, ಅದ್ರ ಜೊತೆಗೆ ಮೋದಿ ಅವ್ರಿಗಿರ್ತಕ್ಕಂಥ ಜನಪ್ರಿಯತೆ, ಆ ಹಿಂದಿ ಆಟ್ಲ್ಯಾಂಡ್ ನಾವೇನು ಹೇಳ್ತೀವಿ ಅಲ್ಲಿ ಮೋದಿ ಅವ್ರಿಗಿರ್ತಕ್ಕಂಥ ಜನಪ್ರಿಯತೆ, ಆ ಕನೆಕ್ಟಿವಿಟಿ ಅನ್ನುವಂಥದ್ದು ಇಷ್ಟು ಅಭೂತಪೂರ್ವವಾದಂತಹ ಗೆಲುವು. ಮತ್ತೆ ಬಹಳ ಪ್ರಮುಖವಾಗಿ ಮೇಡಮ್, ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ನೋಡಿ, ಈ ಬಾರಿ BJP ಮತ್ತು JDU ಮಾಡಿದಂತ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಅದ್ಭುತವಾಗಿ ಮಾಡಿದ್ದಾರೆ. ನೀವು ಅಪ್ಪರ್ ಕಮ್ಯುನಿಟಿ ರಜಪೂತ್ ಭೂಮಿಯಾರ್ ಬ್ರಾಹ್ಮಣರನ್ನು ಒಂದ್ ಕಡೆ ಆದ್ರೆ, ಮತ್ತೆ ರವೀಂದ್ರ ಸರ್ ಹೇಳ್ದಂಗೆ ಕುರ್ಮೀಸ್, ಕುಶ್ವಾ, ಕೊಯ್ರೀಸ್ ಮತ್ತೆ ಪಾಸ್ವಾನ್ರು, ಮಹಾದಲಿತ್ಸ್ ಅನ್ನ ಅತ್ಯಂತ ಉತ್ಕೃಷ್ಟವಾಗಿ ಅವ್ರಿಗೆ ಸಮಾನವಾದಂತ ಅವಕಾಶಗಳನ್ನ ಕೊಟ್ಟು ಇವತ್ತು BJP ಬರೀ ನಾವು ಗೆದ್ದಿರೋಂಥದ್ದಲ್ಲ, ವಿತ್ ದ ಸೇಮ್ ಡ್ಯೂ ರೆಸ್ಪೆಕ್ಟ್ ನಾವು JDU ಕೂಡ ಗೆಲ್ಸ್ಕೊಂಡಿದ್ದೇವೆ, LJP ಅವರು ಕೂಡ ಗೆದ್ದಿದ್ದಾರೆ. ಅಂದ್ರೆ ಎಲ್ಲಿ ಯಾವಾಗ್ಲೂ ಕೂಡ BJP ಅಲ್ಲ ಗೆಲ್ಸ್ಕೊಂಡಿದ್ದೇವೆ, ಜನ ಗೆಲ್ಸಿದ್ದಾರೆ. ಮತ್ತೆ ಬಹಳ ಪ್ರಮುಖವಾಗಿ ಏನಿವತ್ತು ಮಾತುಗಳು ಈ ಟೈಮಲ್ಲಿ ಬಾರಿ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ರಾಹುಲ್ ಗಾಂಧಿ ಅವರು ಹೋಗಿದ ಕಡೆ ಎಲ್ಲ ಮತ ಚೋರಿ ಅಂತ ಹೇಳಿದ್ರು, ದೊಡ್ಡ ಯಾತ್ರೆ ಮಾಡಿದ್ರು ಬಿಹಾರದಲ್ಲಿ, ಏನೋ ಬಹಳಷ್ಟು ಬದಲಾವಣೆ ತರ್ತೀವಿ ಅಂತ ಹೇಳಿದ್ರು. ಮತ್ತೆ ಬಹಳ ಪ್ರಮುಖವಾಗಿ ಯಾವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಹಾರ್ ಓಟ್ ಅಧಿಕಾರ ಯಾತ್ರೆ ಅಲ್ಲೆಲ್ಲ ಫ್ಲಾಪ್ ಆಗಿದ್ದಾರೆ, ಅಲ್ಲೆಲ್ಲ ಸೋತಿದ್ದಾರೆ. ಮತ್ತೆ ಬಹಳ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ಮೇಲ್ವರ್ಗದ ಪಾರ್ಟಿ ಅಂತ ಪ್ರೂವ್ ಮಾಡ್ತೀವಿ. ಆದ್ರೆ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೇವೆ, ಸೀಮಾಂಚಲ ಭಾಗದಲ್ಲಿ ನೀವು ಆಗ್ಲೇ ಹೇಳ್ದಂಗೆ ಅತಿ ಹೆಚ್ಚು ಮುಸಲ್ಮಾನ್ ಹೆಣ್ಮಕ್ಳು, ವಿಶೇಷವಾಗಿ ಯಾದವ ಹೆಣ್ಮಕ್ಳು ಕೂಡ ನಮಗ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗಂಡ್ಮಕ್ಳು ಖಂಡಿತ. ಆದ್ರೆ ಹೆಣ್ಮಕ್ಳ ಜೊತೆ ಆ ಕನೆಕ್ಟಿವಿಟಿ ಇದೆಯಲ್ಲ ಮೋದಿ ಅವರಿಗೆ, 65% ನಮ್ಗೆ ಇವತ್ತು ಮತ ಕೊಟ್ಟಿದ್ದಾರೆ. ಎಲ್ಲೋಯ್ತಾಗಾದ್ರೆ ಇದೇ ನೋಡಿ, ಬಹಳ ಪ್ರಮುಖವಾಗಿ ಇವತ್ತು ಹೇಳ್ಬಿಟ್ಟಿರ್ತೀನಿ, ಹೇಳ್ಬಿಡ್ತೀನಿ ನೋಡಿ, ಕಾಂಗ್ರೆಸ್ ಅವ್ರದ್ದು ಒಂದು ನೀವು ನಿಮ್ಮ ಮಾತುಗಳು ತುಂಬಾ ಖಂಡಿತವಾಗ್ಲೂ ಮೇಡಮ್, ನಿತೀಶ್ ಕುಮಾರ್ ಅವ್ರು ಬೇರೆ ಅಲ್ಲ, ನರೇಂದ್ರ ಮೋದಿ ಅವ್ರು ಬೇರೆ ಅಲ್ಲ. ಕರ್ನಾಟಕದಲ್ಲಿ ಕೂಡ ಸ್ವಂತ ಶಕ್ತಿಯಿಂದ 104 ದಾಟ್ಲಿಕ್ಕಾಗಿಲ್ಲ ನಮಗೆ, 104, 28 ಉತ್ತರ ಸಿಗುತ್ತೆ. ಈಗ ನಾನ್ ಹೇಳಕ್ ಬಂದಂತದ್ದು ಬಹಳ ಸ್ಪಷ್ಟವಾಗಿ ನೀವು ಫಿಕ್ಸ್ ಆಗ್ಬಿಡಿ, ಕಾಂಗ್ರೆಸ್ ಅವ್ರದ್ದು ಒಂದೇ ಪಾಯಿಂಟ್ ಏನು, ಮತ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ. ಹೋಗಿದ್ ಕಡೆ ಎಲ್ಲ ಅದನ್ನ ಹೇಳಿದ್ರೆ, ಆದ್ರೆ ಇವತ್ತು ಸಿಂಗಲ್ ಡಿಜಿಟ್, ನೀವು ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಹೇಳ್ದಂಗೆ 91 ಸೀಟ್ ಇದ್ವಿ, 74ಕ್ಕೆ ಬಂದ್ವಿ, ಮತ್ತೆ 57ಕ್ಕೆ ಬಂದ್ವಿ, 92 ಹೈಯೆಸ್ಟ್ ಇನ್ ಬಿಹಾರ್ ಹಿಸ್ಟ್ರಿ. ಅಂದ್ರೆ ನಮ್ಮ ವೋಟ್ ಶೇರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಇಟ್ ಶೋಸ್ ಭಾರತೀಯ ಜನತಾ ಪಾರ್ಟಿ ಮೇಲೆ ಜನರಿಗೆ ಇರ್ತಕ್ಕಂಥ ವಿಶ್ವಾಸ. ಮತ್ತೆ ನಾವು ಒಂದು ಕನ್ಸ್ಟ್ರಕ್ಟಿವ್ ಕ್ಯಾಂಪೇನ್ ಅನ್ನ ಯಾವ ರೀತಿ ಕಟ್ಟಿದ್ವಿ, ಯಾವ ರೀತಿ ಇವತ್ತು ಸುಮಾರು 1.4 ಕೋಟಿ ಹೆಣ್ಮಕ್ಳಿಗೆ ಮೇಡಮ್ ಅಲ್ಲಿ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು, ಫ್ರೀ PG ಎಜುಕೇಶನ್ ಕೊಟ್ಟಿರ್ತಕ್ಕಂಥದ್ದು, ಅಲ್ಲ ನಾನು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಚುನಾವಣೆ ಘೋಷಣೆಗೆ ಮುಂಚೆ ನಾವು ಹಾಕಿರ್ತಕ್ಕಂಥದ್ದು. ನಾಳೆ ಚುನಾವಣೆ ಇಟ್ಕೊಂಡು ಇಲ್ಲಿ ಕಾಂಗ್ರೆಸ್ ರೀತಿ 2000 ಹಾಕೊಂಡು ನಾವು ಹಾಕಿಲ್ಲ, ಅದು ಮುಖ್ಯಮಂತ್ರಿ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಹಾಕಿರ್ತಕ್ಕಂಥದ್ದು. ವಿತರಣೆ ಆಗಿದ್ದೆ ಯಾವಾಗ, ಕೋಡ್ ಆಫ್ ಕಂಡಕ್ಟ್ ಇರುವಾಗ. ಸೆಪ್ಟೆಂಬರ್ ಅಲ್ಲಿ 5000 ಹಾಕಿದ್ವಿ ಸೆಪ್ಟೆಂಬರ್ ಅಲ್ಲಿ ಅನ್ಸುತ್ತೆ. ಈಗ ಏನ್ ಗೊತ್ತಾ ಸರ್, ಅದೇನೋ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ ಅಲ್ಲ, ಏನದು ಏನೋ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಆರ್ಫನ್ ಇಸ್ ಫೇಲಿಯರ್ ಇಸ್ ಅನ್ ಆರ್ಫನ್ ಅಂತ. ಪಾಪ ಇವರು ಆರ್ಫನು, ಅವ್ರಿಗೇನು ಹೇಳಕ್ಕಾಗಲ್ಲ. ಬಟ್ ನೀವು 108 ಹೇಳ್ಬೋದು, ಆದ್ರೆ ಸರಿಯಾದದನ್ನ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಅದಕ್ಕೆ ಮೇಡಮ್. ನಾನು ಅದನ್ನ ಹೇಳಕ್ ಬಂದೆ, 73 ಲಕ್ಷ ರೈತರಿಗೆ ಉಪಯೋಗ ಆಗಿದೆ, 1.15 ಕೋಟಿ ಮನೆಗಳಿಗೆ ಜಲ್ ಜೀವನ್ ಮಿಷನ್ ತಲುಪಿದೆ. ಹೇಳ್ತಾ ಹೋದ್ರೆ ಸಾಕಷ್ಟು ಹೇಳ್ಬೋದು ಮೇಡಮ್. ಅಭಿವೃದ್ಧಿ ಕೆಲಸ ಮಾಡಿದೆ ಅಲ್ಲಿ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಬಗ್ಗೆ ನಾವು ಚರ್ಚೆ ಮಾಡೋದೇ ಅನವಶ್ಯಕ. ಮತದಾರರು ಮತ ನಾನು ಇಲ್ಲ ಅಂತ ಹೇಳ, ಜಲಜೀವನದಿಂದ ಏನು ಉಪಯೋಗನೇ ಆಗಿಲ್ಲ ಅಂತ ನಾನು ಹೇಳಕ್ಕೆ ಇಲ್ಲಿ ಕೂತಿಲ್ಲ. ಬಟ್ ಜಲಜೀವನವನ್ನು ಮೀರಿಸುವಂತ ನಿತೀಶ್ ಕುಮಾರ್ ಅವರ ಹಲವಾರು ಯೋಜನೆಗಳು ಬಿಹಾರದ ಜನರನ್ನ ತಲುಪಿವೆ. ಅಂಡ್ ಮೋರ್ ಓವರ್ ವೆರಿ ವೆರಿ ಇಂಪಾರ್ಟೆಂಟ್, ಆ ಗೂಂಡಾ ರಾಜ ಅನ್ನುವಂತ ಪದ ಬಿದ್ದ ಕೂಡಲೇ ಬಿಹಾರದ ಜನ ಪತ್ರಗುಟ್ಟು ಹೋಗ್ತಾರೆ. ಏನೂ ಆಗದಿದ್ರು ಪರವಾಗಿಲ್ಲ, ಹಿಂಗೆ ಇದ್ರು ಪರವಾಗಿಲ್ಲ, ಆ ಹಳೆಯ ದಿನಗಳು ಮಾತ್ರ ವಾಪಸ್ ಬರಬಾರ್ದು ಅಂತ. ಸೊ ಅದು ತುಂಬಾ ಎಫೆಕ್ಟಿವ್ ಆಗಿ ಈಗಲೂ ಜನರ ಮನಸ್ಸಿನಲ್ಲಿದೆ. ಅದು ಲಾಲು ಪ್ರಸಾದ್ ಯಾದವ್ ಅವರು ಜಬ್ ತಕ್ ರಹೇಗಾ ಸಮೋಸಾ ಮೇ ಆಲೂ ತಬ್ ತಕ್ ಬಿಹಾರ್ ಮೇ रहेंगे ಲಾಲು. ಸೊ ಬಿಹಾರ್ ಮೇ ಲಾಲು ಇರೋವರೆಗೂ ಪಾಪ ತೇಜಸ್ವಿ ಯಾದವ್ ಅವ್ರಿಗೆ ಅವರೇ ಆಸ್ತಿ, ಅವರೇ ಲಯಬಿಲಿಟಿ, ಅವರೇ ಎಲ್ಲ. ಹಿಂಗಾಗಿ ಈ ಜಂಗಲ್ ರಾಜ್ ಅನ್ನೋದು ಜನರ ಮನಸ್ಸಿಂದ ಹೋಗಿಲ್ಲ ಅಂತ ಅನ್ನಿಸುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ಫಲಿತಾಂಶದ ಮೇಲೆ ಅದರ ಪರಿಣಾಮ ತುಂಬಾ ತುಂಬಾ ಇದೆ. ಏನಂದ್ರೆ ಪಾಪ ಆ ತೇಜಸ್ವಿ ಯಾದವ್ನು ಮುಳುಗಿಸ್ಬಿಟ್ರಲ್ಲ ಕಾಂಗ್ರೆಸ್ ಅವರು ಅಂತ.
ಇವರಂತೂ ಇವ್ರಿಗೇನು ಅಸ್ತಿತ್ವ ಇರಲಿಲ್ಲ ಪಾಪ ಇವ್ರನ್ನ ನಂಬ್ಕೊಂಡು ಅವ್ರನ್ನ ಮುಳುಗಿಸ್ಬಿಟ್ರಲ್ಲ. ಅವ್ರನ್ನ ಮುಳುಗಿಸ್ತಾರೆ. ಅವ್ರನ್ನೂ ಮುಳುಗಿಸಿದ್ರು ಇವ್ರಿಗೆ ಏನು ಫಸ್ಟ್ ಆಫ್ ಆಲ್ ಮುಳುಗಕ್ಕಲ್ಲಿ ಏನು ಅಸ್ತಿತ್ವನೇ ಇರಲಿಲ್ಲ. ಶುರುವಾಗುತ್ತೆ ನಿಜವಾದ ಕಥೆ. ಇವಾಗ ಮುಳುಗಿಸ್ತೀರಾ ಅವ್ರನ್ನ, ನಿಜವಾದ JDU ನ ಹೆಂಗ್ ಮುಳುಗಿಸ್ತೀರಾ ನೋಡೋಣ. ಶಿವಸೇನೆ ಹೆಂಗ್ ಮುಳುಗಿಸ್ತೀರಾ ಹೇಮಂತ್ ಶರ್ಮಾ ಸರ್, ಈಗ ನಾವು ಕರ್ನಾಟಕದಲ್ಲಿ ನವೆಂಬರ್ಗೊಂದು ಕ್ರಾಂತಿ ನಡಿಬೇಕಾಗಿತ್ತು. ಎಲ್ಲರೂ ಕೂಡ ಬಿಹಾರದ ಚುನಾವಣಾ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ರು. ಅದರಲ್ಲೂ ಕರ್ನಾಟಕದ ಭಾಳಷ್ಟು ಜನ ಬಿಹಾರದಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ಸೋಲ್ಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಕಾಂಗ್ರೆಸ್ ಸೋಲ್ಬೇಕು, ಅಲ್ಲಿ ಸೋತ್ರೆ ನನ್ನ ಸ್ಥಾನ ಗಟ್ಟಿ ಆಗುತ್ತೆ ಅಂತ ಬಹಳಷ್ಟು ಜನ ಟೆಂಪಲ್ ರನ್ ಎಲ್ಲ ಮಾಡಿದ್ದಾರಂತೆ. ದೇವರು ಅವರ ಪ್ರಾರ್ಥನೆಯನ್ನ ಆಲಿಸಿ ಅವರ ಪಕ್ಷವನ್ನ ಧೂಳಿಪಟ ಮಾಡಿದೆ. ಹೀಗಾಗಿ ಇಲ್ಲಿ ಸೇಫ್ ಯಾರಾದರೂ ಸರ್, ತಮ್ಮ ಒಂದು ವಿಶ್ಲೇಷಣೆ ಪ್ರಕಾರ? ನೋಡಿ, ಚುನಾವಣೆ ಗೆಲ್ಲಬೇಕು ಅಂತಂದರೆ ಯು ನೀಡ್ ಎ ಚರಿಸ್ಮ್ಯಾಟಿಕ್ ಲೀಡರ್ ಆ್ಯಂಡ್ ಎ ಸ್ಟ್ರಾಂಗ್ ಕ್ಯಾಡರ್. ಎರಡು ಭಾಳ ಇಂಪಾರ್ಟೆಂಟ್. ರೇಷ್ಮೆ ಅವರು ಒಪ್ತಾರೆ ಇದನ್ನು. ಈ ಎಲೆಕ್ಷನ್ಗೆ ನಾನು ಅಲ್ಲಿ ಟೇಕ್ ಓನ್ಲಿ ಫ್ಯೂ ಸೆಕೆಂಡ್ಸ್. 3 ಆಯಾಮ ಇದೆ. 72ನೇ ಇಸ್ವಿನಲ್ಲಿ ಚುನಾವಣೆ ಆಯಿತು, ಕಾಂಗ್ರೆಸ್ ಪಾರ್ಟಿ ಗೆದ್ದುಬಿಡ್ತು, ದೇವರಾಜ ಅರಸು ಮುಖ್ಯಮಂತ್ರಿ ಆದರು. 6 ವರ್ಷದ ನಂತರ 78ರ ಚುನಾವಣೆ ಆಯಿತು. ಆ್ಯಂಟಿ ಇನ್ಕಂಬೆನ್ಸ್ನ ಹೇಗೆ ಬೀಟ್ ಮಾಡಬೇಕು ಅನ್ನೋದನ್ನು ದೇವರಾಜ ಅರಸು ಮತ್ತು ಇಲ್ಲಿ ರಾಮಕೃಷ್ಣ ಹೆಗಡೆಯಿಂದ ಕಲಿಬೇಕಾಗಿತ್ತು. ದೇವರಾಜ ಅರಸು ಬಿಕಮ್ ಚೀಫ್ ಮಿನಿಸ್ಟರ್ ಒನ್ಸ್ ಅಗೇನ್ 1978. ಆಮೇಲೆ ಹೆಚ್ಚು ಕಮ್ಮಿ ಆಯಿತು, ಅದು ಪ್ರಶ್ನೆ ಬೇರೆ. 83ರಲ್ಲಿ ಹೆಗಡೆ ಬಿಕೇಮ್ ಚೀಫ್ ಮಿನಿಸ್ಟರ್ ವಿತ್ ದಿ ಹೆಲ್ಪ್ ಆಫ್ BJP 18 ಮೆಂಬರ್ ಔಟ್ಸೈಡ್ ಸಪೋರ್ಟು. 85ರಲ್ಲಿ ಇಂದಿರಾ ಗಾಂಧಿ ಕೊನೆ ನಂತರ ನಡೆದ ಚುನಾವಣೆಯಲ್ಲಿ ಅವರು ವಿಧಾನಸಭೆ ವಿಸರ್ಜನೆ ಮಾಡಿದ್ರು. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಮತ್ತು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನಮಗೆ ಸಂಪೂರ್ಣ ಬಹುಮತ ಕೊಡಿ ಅಂತಂದ್ರು. 85ನೇ ಇಸ್ವಿನಲ್ಲಿ 136 ಸೀಟ್ ಕೊಟ್ಬಿಟ್ರು. BJPಗೆ 2 ಸೀಟ್ ಬಂತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೋದಿ ಹ್ಯಾಸ್ ಬೆಟ್ ದಿಸ್ ಆ್ಯಂಟಿ ಇನ್ಕಂಬೆನ್ಸಿ 3 times ಇನ್ ಗುಜರಾತ್, 3 times ಅಟ್ ದಿ ಸೆಂಟರ್. ನಿತೀಶ್ ಕುಮಾರು ಬಿಹಾರದಲ್ಲಿ, ಹರಿಯಾಣ ಆಲ್ಸೋ, ಬಿಹಾರಲ್ಲಿ ಆ್ಯಂಟಿ ಇನ್ಕಂಬೆನ್ಸಿನ ಬೀಟ್ ಮಾಡಿದ್ದಾರೆ. ಯಾರು? ನಿತೀಶ್ ಕುಮಾರು. ಎಲ್ಲಿ? ಬಿಹಾರದಲ್ಲಿ. ಹೇಗೆ ಮಾಡಿದ್ರು? ಸಿ, ಇಫ್ ಯು ಪರ್ಫಾರ್ಮ್ ಪೀಪಲ್ ವಿಲ್ ಬಿಲೀವ್ ಯು. ಎಕ್ಸಾಕ್ಟ್ಲಿ. ಅಷ್ಟೇ ಅಲ್ಲ, ಸರ್ಕಾರದ ಅವರು ರೇಷ್ಮೆ ಅವರು, ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಅವ್ರ ಮೇಲೆ ಒಂದೇ ಒಂದು ಕಳಂಕ ಇಲ್ಲ, ಒಂದು ಆರೋಪನೂ ಇಲ್ಲ. ಕಳಂಕ ಬಿಡಿ, ಆರೋಪನೂ ಇಲ್ಲ. ಸೊ ಐ ಹ್ಯಾವ್ ಪರ್ಫಾರ್ಮ್ಡ್, ಐ ಹ್ಯಾವ್ ಡೆಲಿವರ್ಡ್, ಐ ಡಿಸರ್ವ್ ಅಂತ ಅವ್ರದ್ದೊಂದು ಸ್ಟ್ಯಾಂಡು. ಜೊತೆಗೆ ಒಂದು 30-40 ಜನ ಕ್ಯಾಂಡಿಡೇಟ್ಸ್ನ ಬದಲಾವಣೆ ಮಾಡಿಬಿಟ್ರು. ಬೇರೆ ಬೇರೆ ಬದಲಾವಣೆ. ಯಾಕಂದ್ರೆ ಇಂಡಿವಿಜುವಲ್ ಆ್ಯಂಟಿ ಇನ್ಕಂಬೆನ್ಸಿ ಇರಬಾರ್ದಲ್ಲ, ಅದಕ್ಕೋಸ್ಕರ. ಬಟ್ ಸರ್, ಬಹಳಷ್ಟು ಸಚಿವರು ರಿಎಲೆಕ್ಟ್ ಆಗಿದ್ದಾರೆ ಈ ಸರಿ. ಕರೆಕ್ಟು ಅಲ್ಲ, ಬದಲಾವಣೆನೂ ಮಾಡಿದ್ದಾರೆ. ಬದಲಾವಣೆ ಮಾಡಿದ್ದಕ್ಕೆ ಅವ್ರು ಗೆದ್ದಿದ್ದಾರೆ. ಆಯಿತಾ? ನೀವೊಂದು ಪ್ರಶ್ನೆ ಕೇಳಿದ್ರಿ, ಭಾಳ ಇಂಪಾರ್ಟೆಂಟ್. ಅಂದರೆ ಕಾಂಗ್ರೆಸ್ ಪಾರ್ಟಿ ಫೇಲ್ಡ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಬಿಕಾಸ್ ಲೋಕಲ್ ಲೀಡರ್ಶಿಪ್ನ ಅವರು ಡೆವಲಪ್ ಮಾಡಲಿಲ್ಲ. ನೀವು ಚುನಾವಣೆ ಗೆಲ್ಲಬೇಕು ಅಂತಂದರೆ ಪ್ರಾದೇಶಿಕ ನಾಯಕತ್ವ ಈಸ್ ಅಬ್ಸಲ್ಯೂಟ್ಲಿ ನೆಸಸರಿ. ಇಟ್ ಇಸ್ ಅ ಪ್ರೀ ರಿಕ್ವಿಸಿಟ್. ನೀವು ವಾಜಪೇಯಿ ಭಾಷಣ ಮಾಡ್ಬೋದು, ವಿರ್ಲ್ವಿನ್ ಟೂರ್ ಮಾಡ್ಬೋದು, ಮೋದಿ ಭಾಷಣ ಮಾಡ್ಬೋದು, ಟೂರ್ ಮಾಡ್ಬೋದು, ಎಲ್ಲ ಸರಿ. ಇದಕ್ಕೊಂದು ಉದಾಹರಣೆ ಹೇಳಿಬಿಟ್ಟು ನಾನು ಮುಗಿಸ್ತೀನಿ. 11ನೇ ಇಸ್ವಿನಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು. ಅವ್ರು 12ನೇ ಇಸ್ವಿನಲ್ಲಿ KJP ಮಾಡಿದ್ರು. 13ನೇ ಇಸ್ವಿನಲ್ಲಿ BJPಗೆ 40 ಸೀಟ್ ಬಂತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆದರು. ಕಾಂಗ್ರೆಸ್ ಅಲ್ಲಿ ಅವರು ಎಂದೂ ಡಿಸ್ಟರ್ಬ್ ಮಾಡಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಮೊದಲ ಟರ್ಮ್ದಲ್ಲಿ ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಹೇಳ್ತಾ, ಐ ವಿಲ್ ಕಮ್ ಟು ದಟ್. ಕರ್ನಾಟಕದಲ್ಲಿ ಅದು ಸತ್ಯ ಅಲ್ಲ. ರೈಟ್.